ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಸಿದ್ದರಾಮಯ್ಯ ಜಾತಿ ಗಣತಿಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಸುದ್ದಿ. ಸಿದ್ದರಾಮಯ್ಯ ಜಾತಿ ಗಣತಿಯ ವಿರುದ್ಧ ಬಿಗ್ ಬಾಂಬ್ ಸಿಡಿಸಿದ ಕಮಲ ಪಡೆ. ಮೋದಿ ಟೀಮಿಗ ಅಖಾಡಕ್ಕೆ ಧುಮುಕಿದೆ. ಈ ಜಾತಿ ಗಣತಿಯಲ್ಲಿ ಭಾಗವಹಿಸಿದ್ರೆ ದೊಡ್ಡ ಕಂಟಕ ಒಂದು ಎದುರಾಗುತ್ತೆ ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಬಿಗ್ ಬಾಂಬ್ ಸಿಡಿದಿದೆ. ಈ ಡೇಟಾ ಏನಕ್ಕೆ ಯೂಸ್ ಆಗ್ತಿದೆ ಅನ್ನುವಂಥ ಬಿಗ್ ಎಕ್ಸ್ಪೋಸ್ ಇದು ಅಂತ ಕೋರ್ ಕಮಿಟಿ ಮೀಟಿಂಗ್ ಬೆನ್ನಲ್ಲೇ ಬಿಜೆಪಿ ಬಾಂಬ್ ಸಿಡಿಸಿರೋದು. ಏನದು ಹಾಗಾದ್ರೆ? ಸಿದ್ದರಾಮಯ್ಯ ಜಾತಿ ಗಣತಿಗೆ ಅತಿ ದೊಡ್ಡ ಹಿನ್ನಡೆಯನ್ನ ತಂದಿಡಲಿದೆಯಾ ಈ ಅನೌನ್ಸ್ಮೆಂಟ್? ಬಿಜೆಪಿಯ ಈ ಅನೌನ್ಸ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಸದ್ಯಕ್ಕೆ ನೋಡ್ತಾ ಇದ್ದೀವಿ ಬಿಜೆಪಿ ಕೆಲವು ದಿನಗಳಿಂದ ಯಾವ ರೀತಿ ಸಂದೇಶವನ್ನು ಜನಕ್ಕೆ ರವಾನಿಸ್ತಿದೆ ಅಂತ. ಇವಾಗ ನಾವು ಈಗಾಗಲೇ ಹಲವು ರಿಪೋರ್ಟ್ಸ್ ಮಾಡಿದ್ದೀವಿ. ಅಧಿಕೃತವಾಗಿ ಸರ್ವೆ ತ್ಯಜಿಸಿ ಅಂತ ಪಕ್ಷ ಹೇಳ್ತಿಲ್ಲ, ಬಟ್ ನಾಯಕರು ಹೇಳ್ತಿದ್ದಾರೆ. ಅದೆಲ್ಲ ಗಮನಿಸಿದಿರಿ. ನಿಮ್ಮ ಡೇಟಾ ಸೇಫ್ ಅಲ್ಲ, ನೀವು ಮಾಹಿತಿಯನ್ನು ಕೊಡಲೇಬೇಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಕೋರ್ಟು ಹೇಳಿದೆ ನಿಮ್ಮ ಇಚ್ಛೆ, ಅದು ಸ್ವ ಇಚ್ಛೆಯಿಂದ ಬೇಕಿದ್ರೆ ಕೊಡಿ, ಬೇಡದಿದ್ರೆ ಬಿಡಿ ಅಂತ ಹೇಳ್ತಿದ್ದಾರೆ. ಇದ್ರ ನಡುವೆ ಆರ್ ಅಶೋಕ್ ಅವರೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇದು ಜನ ಬಹಳ ಯೋಚನೆ ಮಾಡುವಂತಹ ಒಂದು ಬಿಗ್ ಅನೌನ್ಸ್ಮೆಂಟ್ ಜಾತಿ ಗಣತಿಗೆ. ಸಿದ್ದರಾಮಯ್ಯನವರು ಇಷ್ಟೆಲ್ಲ ಒತ್ತಡ, ಎಷ್ಟೆಲ್ಲ ವಿರೋಧಗಳ ನಡುವೆಯೂ ಕೈಗೆತ್ಕೊಂಡಿರುವಂಥ ಜಾತಿ ಗಣತಿಗೆ ಕೊಡಲಿ ಪೆಟ್ಟನ್ನು ಕೊಡಲಿದೆಯಾ? ಏನು ಹೇಳಿದ್ದಾರೆ ಹಾಗಾದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು? ನೋಡಿ, ಈಗ ಡೇಟಾ ತಗೊಳ್ತಾರೆ, ನಿಮ್ಮ ಮನೆಗೆ ಬಂದು ಅತಿ ಸೂಕ್ಷ್ಮ ವಿಚಾರಗಳನ್ನು ಕೇಳ್ತಿದ್ದಾರೆ. ಎಲ್ಲಿ ತನಕ ಅಂದರೆ ನಿಮ್ಮ ಜಾತಿ ಯಾರಾದರೂ ನಿಂದನೆ ಮಾಡಿದ್ದಾರಾ, ಹೀಯಾಳಿಸಿದ್ದಾರಾ ಅನ್ನೋ ತನಕ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂತೆಲ್ಲ ಅವರು ಆರೋಪಿಸಿದ್ದಾರೆ. ಜೊತೆಗೆ ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ಗಣತಿಯ ಮೂಲಕ ತಿಳಿದುಕೊಳ್ತಿದ್ದಾರೆ. ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಅಂದರೆ ಅದರ ಲಿಂಕ್ ಸಹಜವಾಗಿ ಅದರ ಡೀಟೇಲ್ಸ್ ತಗೊಳ್ತಿದ್ದಾರೆ. ಮತ್ತು ಆರ್ಥಿಕ ಪರಿಸ್ಥಿತಿಯ ಸಂಪೂರ್ಣ ಅಧ್ಯಯನ ಗೌಪ್ಯವಾಗಿ ಇಲ್ಲಿ ನಡೀತಿದೆ ಅನ್ನೋ ಥರದ ಬಿಗ್ ಬಾಂಬ್ ಹಾಕಿದ್ದಾರೆ. ಈಗಾಗಲೇ ಈ ಗ್ಯಾರಂಟಿ ಸಿಕ್ಕಾಪಟ್ಟೆ ಹೊರೆಯಾಗಿದೆ ಸರ್ಕಾರಕ್ಕೆ. ಹಾಗಾಗಿ ಕಟ್ ಮಾಡಬೇಕು. ಈ ವರ್ಷವನ್ನು ನಿಭಾಯಿಸೋದೇ ಸರ್ಕಾರಕ್ಕೆ ಬಹಳ ದೊಡ್ಡ ಕಾಸ್ಟ್ಲಿ ಆಗಿದೆ, ಈ ಗ್ಯಾರಂಟಿ ನಿಭಾಯಿಸ್ಕೊಂಡು ಹೋಗೋದು. ಅದಂತೂ ಸತ್ಯ. ಇದನ್ನು CAG ರಿಪೋರ್ಟು ಹೇಳಿದೆ, ಈ ಗ್ಯಾರಂಟಿ ಸರ್ಕಾರಕ್ಕೆ ಹೊರೆ ಅಂತ. ಮತ್ತು ಅಲ್ಲಿನ ನಾಯಕರುಗಳು, ಆರ್ಥಿಕ ಸಲಹೆಗಾರರು, CM ಸಲಹೆಗಾರರು, ಬೇರೆಯವರು ಎಲ್ಲ ಇದನ್ನು ಹೇಳಿದಾರಲ್ವ, ಗ್ಯಾರಂಟಿ ಹೊರೆ ಆಗಿದೆ ಅಂತ. ಸೊ ಮುಂದಿನ ಬಜೆಟ್ ಅಷ್ಟೊತ್ತಿಗೆ 1.5 ಲಕ್ಷ ಕೋಟಿ ಸಾಲವನ್ನು ಮಾಡಬೇಕಾಗತ್ತೆ ಸರ್ಕಾರ ಅಂತ ಆರ್ ಅಶೋಕ್ ಅವರು ಹೇಳ್ತಿರೋದು. ಆ ಹೊರೆ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಗ್ಯಾರಂಟಿ ಕೊಡುವಂಥವ್ರು, ಯಾರು ತಗೊಳ್ಳುವಂಥವ್ರು ಇದ್ದಾರಲ್ಲ, ಅವ್ರ ಸಂಖ್ಯೆ ಕಡಿಮೆ ಮಾಡಬೇಕು, ಕಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ BPL ಅರ್ಹರಿಗೆ ಮಾತ್ರ ಅಂದ್ಕೊಂಡು ಎಷ್ಟೊಂದು ಫಿಲ್ಟರ್ ಮಾಡಿಲ್ವಾ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಫಿಲ್ಟರ್ ಆಗಿಲ್ವಾ? ಆ ಥರ ಈಗ ಈ ಗಣತಿಯ ಮೂಲಕ ಎಲ್ಲರ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸನ್ನು ಕಲೆ ಹಾಕಿ ಯಾರು ಏನು ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅಂತ ಹುಡುಕ್ತಿದ್ದಾರೆ ಇವರು. ಮತ್ತು ನಿಮ್ಮ ಎಲ್ಲ ಸೌಲಭ್ಯಗಳಿಗೆ ಕತ್ತರಿ ಬೀಳೋದಕ್ಕೆ ಈ ಗಣತಿ ಕಾರಣ ಆಗತ್ತೆ ಅನ್ನುವಂಥ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಎಷ್ಟು ಈ ರೇಷನ್ ಕಾರ್ಡ್ಗೆ ಕತ್ತರಿ ಹಾಕ್ತಾರೆ, ಮತ್ತು ಲೋನ್ ಸಿಗುತ್ತಲ್ಲ, ನಿಗಮಗಳ ಲೋನು, ಆಟೋ ರಿಕ್ಷಾ ಲೋನು ಎಲ್ಲ ಕಟ್ ಮಾಡ್ತಾರೆ. ನಾಳೆ ನೀವು ಎಲಿಜಿಬಲ್ ಅಲ್ಲ, ಅರ್ಹತೆ ಇಲ್ಲದೆ ರಿಸೀವ್ ಮಾಡ್ಕೊಳ್ತಿದ್ದೀರಿ ಅಂತ. ಮುಂಬರುವ ಸರ್ಕಾರಗಳು ಕೂಡ ನಿಮ್ಗೆ ಸೌಲಭ್ಯ ಕೊಡೋಕ್ಕಾಗಲ್ಲ, ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಲ್ಲ, ಯಾಕಂದರೆ ನೀವು ಪಟ್ಟಿಯಿಂದಲೇ ಔಟ್ ಆಗ್ತೀರಿ ಅಂತ ಬಾಂಬ್ ಸಿಡಿಸಿರೋದು ಕಮಲ ಪಡೆ. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಇದನ್ನು ಹೇಳ್ತಿದ್ದಾರೆ. ನೋಡಿ, ಈ ಡೇಟಾ ಪಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಕೆಲವು ದಿನಗಳಲ್ಲಿ ಏನಾಗುತ್ತೆ, ನೀವು ಸರ್ಕಾರದಿಂದ ಪಡೆದುಕೊಳ್ಳುವ ಸೌಲಭ್ಯದಿಂದ ಹೊರಗುಳಿತೀರಿ, ನಿಮ್ಮನ್ನು ಹೊರಗೆ ಕಿತ್ತಾಕುವಂಥ ಪಕ್ಕಾ ಪ್ಲಾನ್ ಇದು ಅನ್ನುವ ಬಾಂಬನ್ನು ಸಿಡಿಸುವ ಮೂಲಕ ಜಾತಿ ಗಣತಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಬಿಜೆಪಿ ಸರ್ಕಾರ ಇದನ್ನ ರಾಜಕೀಯ ಗಾಢವಾಗಿ ಬಳಸ್ಕೊಂತ ಇದೆ. ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡಕ್ಕೆ ಈಗ ಸರ್ಕಾರ ಪಾಪರ್ ಔಟ್ ಇದೆ. ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆನ. ಏನು ಇಲ್ಲ, ದುಡ್ಡಿಲ್ಲ. ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು, ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು, ಅವರು ಸಾಮಾಜಿಕ ವಸ್ತುಗಳನ್ನ ಏನು ಕೊಡ್ತೀರಿ ನಾವು, ಟೈಲರಿಂಗ್ ಮಿಷಿನು, ಆಟೋ ರಿಕ್ಷಾ, ಅದನ್ನ ರದ್ದು ಮಾಡಬೇಕು. ಆ ರದ್ದು ಮಾಡಕ್ಕೆ ಏನೋ ಒಂದು ಮಾನದಂಡ ಬೇಕು. ಈ ಮಾನದಂಡ ಸಿಕ್ಕಿದ್ರೆ ನೋಡಿ, ನಿಮ್ಮ ರೇಷನ್ ಕಾರ್ಡು, ಆಟೋ ರಿಕ್ಷಾ ಲೋನು, ಸೆಲ್ಫ್ ಲೋನು, ನಿಗಮಗಳ ಲೋನು ಎಲ್ಲನೂ ಕಟ್ ಮಾಡಿ ಹಾಕ್ಬಿಡ್ತಾರೆ. ಇವ್ರು ಮಾಡ್ತಾ ಇರೋದು, ಕಾಂಗ್ರೆಸ್ ಅವರು ಒಳ್ಳೇದು ಮಾಡೋದಕ್ಕಲ್ಲ, ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ. ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ
ಫ್ರೀಗಳು ಬರ್ತದೆ, ಅದಕ್ಕೆಲ್ಲ ಕತ್ರಿ ಕಟ್ 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 ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ. ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಡ್ಜೆಟ್ ಅಲ್ಲಿ ಅವರಿಗೆ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟು ಮಾಡಿಲ್ಲ, ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿಲ್ಲ. ಕ್ಲರ್ಕ್ ಇಂದ ಹಿಡಿದು P1 ಇಂದ ಹಿಡಿದು ಎಲ್ಲಿ DC ವರೆಗೂ ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದ್ರೆ ದುಡ್ಡಿಲ್ಲ. ಮುಂದಿನ ಬಡ್ಜೆಟ್ ಸಿದ್ದರಾಮಯ್ಯನವರಿಗೆ ಅದೊಂಥರ ಕಗ್ಗಂಟೆ ಆಗೋಟಿದೆ, ಏನೋ ಕಬ್ಬಿಣದ ಕಡಲೆ ಅವರಿಗೆ. ಈಗ ಅದಕ್ಕೆ ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು 20,000 ಕೋಟಿನ ಫ್ರೀಯಿಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ, ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು. ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ. ಇದು ನಾಮದ ಸಮೀಕ್ಷೆ, ಪಂಗನಾಮದ ಸಮೀಕ್ಷೆ. ಅದಕ್ಕೆ ಹುಷಾರಾಗಿರಿ. ನೀವು ಏನು ನಿಮಗೆ ದಾಖಲೆಗಳು ಬೇಕು ಅನ್ಸುತ್ತೆ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ದಾಖಲೆಗಳನ್ನ ಕೊಟ್ಟು ನೀವು ಮುಂದೆ ಬರುವಂತ ಸರ್ಕಾರದ ಸವಲತ್ತುಗಳು, ಯಾಕೆಂದ್ರೆ ಈ ಸರ್ಕಾರ ಇನ್ನು 2 ವರ್ಷ ಇರೋದು. ಈ 2 ವರ್ಷ ಆದ್ಮೇಲೆ ಔಟ್ ಗೋಯಿಂಗ್ ಸರ್ಕಾರ ಮುಗ್ದೋತಾ ಇದೆ. ಅವಾಗೆ ಮುಂದೆ ಬರೆದ ಸರ್ಕಾರದಲ್ಲೂ ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದ್ರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನ ಕೊಡಿ ಅನ್ನೋ ಒಂದು ಮಾತನ್ನ ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀವಿ. ನಾವು ನಿನ್ನೆ ವಿಶೇಷ ಸಭೆ, ಕೋರ್ ಕಮಿಟಿ ಸಭೆ ಮಾಡಿದ್ದು, ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀರಿ. ನಾನು ಮತ್ತು ನಮ್ಮ ತಂಡ, ನಾನು ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ಈಗ ಸಿದ್ದರಾಮಯ್ಯನವ್ರ ಮೀಟಿಂಗ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಚುರುಕು ಪಡೆದುಕೊಂಡಿದೆ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಮಾಡ್ತಾರೆ, 6 ದಿನದಲ್ಲಿ ಆಗಿರೋದು 4%. ನಿನ್ನೆ ಎಷ್ಟು ಡೀಟೇಲ್ಸ್ ಇಟ್ಟಿದ್ದೀವಿ. 6 ದಿನ ಕಂಪ್ಲೀಟ್ ಆದಾಗ ಬರೀ 4%, ಉಳಿದ 96% 10 ದಿನದಲ್ಲಿ ಹೆಂಗೆ ಮಾಡಿ ಮುಗಿಸ್ತಾರೆ. ಟೆಕ್ನಿಕಲ್ ಇಶ್ಯೂಸ್ ಈಗಲೂ ಇದೆ, ಎಲ್ಲ ಬಗ್ಗೆ ಹರಿದು ಬಿಟ್ಟಿಲ್ಲ, ಸ್ವಲ್ಪ ವೇಗ ಪಡೆದುಕೊಂಡಿದೆ ಆರಂಭಕ್ಕಿಂತ ಅನ್ನೋದು ಬಿಟ್ಟರೆ ಟೈಮ್ ಇರೋದು ಜಸ್ಟ್ 10 ಡೇಸು, 9 to 10 ಡೇಸು. ಹೆಂಗೆ ಮುಗಿಸ್ತಾರೆ ಅನ್ನೋದೊಂದು ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಈಗ ಜನನೂ ನಿರಾಸಕ್ತಿ ತೋರಿಸ್ತಿದ್ದಾರೆ. 60 ಪ್ರಶ್ನೆಗೆ ಯಾರು ಉತ್ತರ ಕೊಟ್ಕೊಂಡು ಕೂತ್ಕೋತಾರೆ? ಉತ್ತರ ಕೊಟ್ಟಾದ ಮೇಲೆ ಎಲ್ಲ ರಿಸೀವ್ ಮಾಡ್ಕೊಂಡ್ಮೇಲೆ ಎರರ್ ಅಂತ ತೋರಿಸ್ತಿದೆ. ಮತ್ತೆ 60 ಪ್ರಶ್ನೆ ಕೇಳಿ ಅಲ್ಲಿ ಎಲ್ಲವನ್ನ ಫಿಲ್ ಮಾಡುವಷ್ಟೊತ್ತಿಗೆ OTP ಬಂದರೆ OTP ರಿಸೀವ್ ಆಗ್ತಿಲ್ಲ. ಪದೇ OTP 10 ಸಲ OTP ಕೊಡಿ ಅಂದರೆ ಜನ ಕೊಡ್ತಿಲ್ಲ. ಇಂಥದ್ದೆಲ್ಲ ಆಕ್ರೋಶ ವ್ಯಕ್ತವಾಗ್ತಿದೆಯಲ್ವಾ. ಇದ್ರ ನಡುವೆ BJP ಹಾಕಿರುವಂಥ ಬಿಗ್ ಬಾಂಬ್ ಜಾತಿ ಗಣತಿಯನ್ನು ಶೇಕ್ ಮಾಡುತ್ತಾ ಅಂಥದ್ದೊಂದು ವಿಚಾರ ಹೇಳ್ತಾ ಇದೆ. ಈಗ BJP ನಿಮಗೆ ಬರ್ತಿರೋದೆಲ್ಲ ಕಟ್ಟಾಗತ್ತೆ ಅಂತ ಕೇಳಿ ಮೊನ್ನೆ ಒಂದು ರಿಪೋರ್ಟ್ ಬಂತು, ನಿಮ್ಮ ಮುಂದೆ ಇಟ್ಟಿದ್ವಿ. ಅದನ್ನ ಏನು, ಈ ಗೃಹ ಜ್ಯೋತಿ ಹಣಕ್ಕೆ ಕೊಕ್ಕೆ ಹಾಕ್ತಿದೆ ಸರ್ಕಾರ ಈ ಗಣತಿ ಹೆಸರಲ್ಲಿ ಅಂತ. ಹೆಂಗೆ, ಈ ಮೀಟರ್ ರೀಡರ್ಸ್ನ ಗಣತಿಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಆ ಮೀಟರ್ ರೀಡಿಂಗ್ ಮಾಡೋ ಕೆಲಸ ಡಿಲೇ ಆಗ್ತಿದೆ. 30 ದಿನಕ್ಕೆ ಬರಬೇಕಾಗಿರೋರು 35, 40, 45 ದಿನಕ್ಕೆ ಬರ್ತಿದ್ದಾರೆ. ಅದರಿಂದ ಆ ರೀಡಿಂಗು ಎಷ್ಟು ಯೂನಿಟ್ ಫ್ರೀ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಎಕ್ಸೀಡ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಇವರೇ ಕಟ್ಟೋ ಥರ ಆಗ್ತಿದೆ. ಸೊ ರಾಜ್ಯವ್ಯಾಪಿ ಸುಮಾರು ಕಡೆಗೆ ಹಿಂಗಾಗ್ಬಿಟ್ರೆ ಡಿಲೇ ಮಾಡ್ತಿರೋರು ಇವರು ತಪ್ಪಿಂದಾಗ ನಾವು ಯಾಕೆ ಕಟ್ಟಬೇಕು? ಈ ಗಣತಿಯ ದುಡ್ಡನ್ನೆಲ್ಲ ನಮ್ಮ ಗೃಹಜ್ಯೋತಿ ಫ್ರೀ ಕೊಡೋದನ್ನು ಕಟ್ಟು ಮಾಡೇ ವಸೂಲಿ ಮಾಡ್ಕೊಳ್ತಿದ್ದಾರೆ ಇವರು ಅನ್ನುವಂಥ ಆಕ್ರೋಶ ಕೂಡ ಎದ್ದಿದೆ. ಸೊ ಸರ್ಕಾರ ಎಲ್ಲಿ ಗ್ಯಾರಂಟಿ ಕತ್ರಿ ಹಾಕಬಹುದು ಅಂತ ಈಗ ದಾರಿ ಹುಡುಕ್ತಾ ಇದೆ. ಅದಕ್ಕೆ ಈ ಜಾತಿ ಗಣತಿಯನ್ನು ಕೂಡ ಯೂಸ್ ಮಾಡ್ಕೊಳ್ತಿರೋದು ಅಂತ BJP ಈಗ ಬಹಳ ದೊಡ್ಡ ಎಕ್ಸ್ಪೋಸ್. ಇದು ಸರ್ಕಾರದ ಬಿಗ್ ಸೀಕ್ರೆಟ್ ಈಗ ತೆರೆದಿರ್ತಿದ್ದೀವಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನೀವು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡಬೇಡಿ, ಹೈಕೋರ್ಟೇ ಹೇಳಿದೆ, ನೀವೇನು ಹೆದರಬೇಕಾಗಿಲ್ಲ, ಕೆಲವು ಮಾಹಿತಿ ಕೊಟ್ಟು ಬೇರೆ ಎಲ್ಲ ಕೊಡಲ್ಲ ಅಂತ ಹೇಳಿ ಕಳಿಸಿ ಅಂತ R. ಅಶೋಕ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ ತೇಜಸ್ವಿ ಸೂರ್ಯ ಅವರು ಏನಂದ್ರು, MP ಯಾವ ಇನ್ಫಾರ್ಮೇಷನ್ ಕೊಡಬೇಡಿ, ನಾನು ಕೊಡಲ್ಲ, ಇದನ್ನು ಬಹಿಷ್ಕರಿಸಿ, ನಿಮಗೆ ಸ್ವ ಇಚ್ಛೆಯಿಂದ ಮಾಡಬೇಕಾಗಿರೋದು, ನಿಮ್ಮ ಡೇಟಾ ಸೇಫ್ ಅಲ್ಲ, ಸೊ ಕೊಡಲೇಬೇಡಿ, ನಿಮ್ಗೆ ಡೇಂಜರ್ ಆಗುತ್ತೆ ಅಂತ ತೇಜಸ್ವಿ ಸೂರ್ಯ ಅವ್ರು ಕರೆ ಕೊಟ್ಟರು. R. ಅಶೋಕ್ ಅವರು ಹೇಳ್ತಿದ್ದಾರೆ, ಅಧಿಕೃತವಾಗಿ ಪ್ರತಿಪಕ್ಷ ನಾಯಕರು ಹೇಳಿದ್ರೆ ಅದು ಪಕ್ಷದಿಂದ ಅನ್ನೋ ಥರ ಆಗ್ಬಿಡುತ್ತಲ್ಲ, ಹಾಗಾಗಿ ಅವರು ಬಹಿಷ್ಕರಿಸಿ ಅಂತಿಲ್ಲ, ಕೆಲವನ್ನ ಕೊಡಿ, ಎಲ್ಲ ಕೊಡಕ್ಕೆ ಹೋಗಬೇಡಿ, ಯೋಚನೆ ಮಾಡಿಕೊಡಿ ಅಂತಿದ್ದಾರೆ. ಮತ್ತು ನೀವು ಏನು ಇನ್ಫಾರ್ಮೇಷನ್ ಕೊಟ್ಟರು ನಾಳೆ ನಿಮ್ಮ ಸೌಲಭ್ಯಕ್ಕೆ ಕತ್ತರಿ, ಹುಷಾರ್ ಅಂತಿದ್ದಾರೆ. ಅಷ್ಟೇ ಅಲ್ಲ, ಈಗ BJP ಕೋರ್ ಕಮಿಟಿ ಮೀಟಿಂಗಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ರಾಜ್ಯ ಪ್ರವಾಸ ಮಾಡೋದು,
ಟೀಮ್ ಮಾಡಿಕೊಂಡು ರಾಜ್ಯ ಪ್ರವಾಸ ಮಾಡಿ ಜನರಿಗೆ ಎಜುಕೇಟ್ ಮಾಡುವಂಥ ಕೆಲಸ. ಈಗ ಇವರು ಬೆಳಗಾವಿ, ರಾಯಚೂರು, ವಿಜಯಪುರ ಎಲ್ಲೆಲ್ಲೋ ಅಶೋಕ್ ಅವ್ರ ಟೀಮ್ ಓಡಾಡ್ತಿದೆ. ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಈಗ ಪ್ರವಾಸಕ್ಕೆ ಹೊರಟಿದ್ದಾರೆ. ಸೊ ಜಾತಿ ಗಣತಿಯನ್ನು ವೇಗಗೊಳಿಸೋದಕ್ಕೆ, ಚುರುಕುಗೊಳಿಸೋದಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರು ಹರಸಾಹಸ ಪಡ್ತಾ ಇದ್ರೆ, ಮತ್ತೊಂದು ಕಡೆ BJP ಕೌಂಟರ್ ಆಪರೇಷನ್ ಅನ್ನು ಶುರು ಮಾಡಿದೆ. ನೋಡಿ, ಈಗ ಖುದ್ದು ಮೋದಿ ಟೀಮ್ ಅಖಾಡಕ್ಕೆ ಇಳಿದಿರೋದು. ಈಗ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಈಗ ಯಾರೋ ಒಬ್ರು BJP ನಾಯಕ ಹೇಳ್ದ, ಯಾರೋ ಒಬ್ರು ಕಾರ್ಯಕರ್ತ ಸ್ಟೇಟ್ಮೆಂಟ್ ಕೊಟ್ಟ ಅಲ್ಲ, ಕೇಂದ್ರ ಸಚಿವರು ಹೇಳ್ತಿದ್ದಾರೆ, ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ, BJPಯ ಪ್ರಭಾವಿ ನಾಯಕರು MP ಗಳು ಹೇಳ್ತಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರಿಗೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಜಾತಿ ಗಣತಿ ಮಾಹಿತಿ ಕೊಡಬೇಡಿ ಅಂತ. ಕೇಂದ್ರ ಸಚಿವರೇ ಖುದ್ದು ಅಖಾಡಕ್ಕೆ ಇಳಿದು ಈಗ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ? ನಾನು ನಮ್ಮನೆಗೆ ಬಂದರೆ ಇನ್ಫಾರ್ಮೇಶನ್ ಕೊಡಲ್ಲ, ನೀವು ಕೂಡ ತಿರಸ್ಕರಿಸೋದಕ್ಕೆ ಅವಕಾಶ ಇದೆ, ಬಹಿಷ್ಕರಿಸಬಹುದು, ನೀವು ಕೋರ್ಟ್ ಕೂಡ ನಿಮಗೆ ಬಲವನ್ನು ಕೊಟ್ಟಿದೆ. ಸೊ ಏನು ಭಯ ಪಟ್ಕೊಳ್ಬೇಕಾಗಿಲ್ಲ. ಇವರು ಅತ್ಯಂತ ವೈಯಕ್ತಿಕ ವಿವರ ಸಂಗ್ರಹಿಸ್ತಿದ್ದಾರೆ, ತೀರಾ ವೈಯಕ್ತಿಕ ವಿವರಗಳನ್ನು ಸಂಗ್ರಹಿಸ್ತಿದ್ದಾರೆ. ಇದು ವೆರಿ ಡೇಂಜರಸ್. ಹಿಂದೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಗಣತಿ ಮಾಡಿದ್ರಲ್ಲ, ಇದೇ ಥರ ಜಾತಿ ಗಣತಿ, ಕಸ್ತು ಬುಟ್ಟಿಗೆ ಹೋಯ್ತಲ್ಲ 106 ಕೋಟಿ, ಆ ವಿವರ ಬಹಿರಂಗವಾಗಿದೆ ಅಂದಮೇಲೆ ಅದು ಲೀಕ್ ಆಯಿತು, ಇನ್ಫಾರ್ಮೇಷನ್ ಡೇಟಾ ಎಲ್ಲ ಲೀಕ್ ಆಗಿದೆ, ನಮ್ಮ ಕೈಗೆ ಸಿಕ್ಕಿದೆ. ಹಾಗಾದರೆ ಇದು ಲೀಕ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಈಗ ಕೋರ್ಟು ತಡೆ ಹಾಕಿಲ್ಲ ಅನ್ನೋದು ಬಿಟ್ಟರೆ ಈ ಮಾಹಿತಿ ಲೀಕ್ ಆಗಲೇಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ. ಮತ್ತು ಇದು ಸ್ವ ಇಚ್ಛೆ, ನಿಮ್ಗೆ ಇಷ್ಟ ಇದ್ರೂ ಕೊಡ್ಬೋದು, ಇಲ್ಲದಿದ್ರೆ ಬಿಡಬಹುದು ಅನ್ನುವಂಥ ಆದೇಶ ಕೊಟ್ಟಿದೆ. ಸೊ ಹಳೇದು ಲೀಕ್ ಆಗಿದೆ ಅಂದಮೇಲೆ ಇದು ಲೀಕ್ ಆಗಲ್ಲ ಅಂತ ಹೆಂಗೆ ನಂಬ್ತೀರಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಜಾತಿ ಗಣತಿಯ ಸಮಸ್ಯೆಗಳು ಒಂದು ಕಡೆ, ಇನ್ನೊಂದು ಕಡೆ ಭಾಳಷ್ಟು ಅನಗತ್ಯವಾದಂಥ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. 60 ಪ್ರಶ್ನೆಗಳಿದ್ದಾವೆ. ಈ 60 ಪ್ರಶ್ನೆಗಳಲ್ಲಿ ನಿಮ್ಮ ಇನ್ಕಮ್ ಎಷ್ಟದ, ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬಿರಿ, ನಿಮ್ಮ ತಿಂಗಳದ ಇನ್ಕಮ್ ಎಷ್ಟು, ನಿಮ್ಮ ಮನೆಯಲ್ಲಿ ವಿಧವೆಯರಿದ್ದರು ಹೆಂಗೆ, ನೀವು ಜಾತಿಯ ತಾರತಮ್ಯ ಅನುಭವಿಸಿದರು ಹೆಂಗೆ, ಇದರ ಎಲ್ಲದರ ಹೊರತಾಗಿ ನೀವು ಯಾವುದಾದ್ರೂ ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರ, ನಿಮಗೇನು ಮಾಡೋದಪ್ಪ ತೊಗೊಂಡೋದನ್ನ? ಏನು ಮಾಡೋದು ನಿಮಗೆ ತೊಗೊಂಡೋದನ್ನ? ನೀವು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಮೊದಲನೇ ಸರ್ತಿ ಇವರು ಈ ಜಾತಿಯ ಸಮೀಕ್ಷೆ ಅಥವಾ ಅವ್ರು ಮೊದಲು ಗಣತಿ ಅಂತ ಕರ್ಕೊಳ್ತಾ ಇದ್ರು, ಗಣತಿ ಅವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಜಾತಿಯ ಸಮೀಕ್ಷೆ ಬಗ್ಗೆ ಇವ್ರು ಮಾತಾಡಿದ್ದೆ ಅವಾಗ ಇವರು ಸಮ್ಮಿಶ್ರ ಸರ್ಕಾರದಾಗ ಇದ್ದಾಗ ಧರಮ್ ಸಿಂಗ್ ಅವ್ರ ಜೊತೆಗೆ, ಅಲ್ಲಿಂದ ಇಲ್ಲಿ ತನಕ ಇವರೇನೂ ಮಾಡಲಿಲ್ಲ. 2013ರಲ್ಲಿ ದುಡ್ಡು ಕೊಟ್ಟರು, 2018 ತನಕ ಏನು ಮಾಡಲಿಲ್ಲ ಇವ್ರ ಸರ್ಕಾರ ಹೋಗೋ ತನಕ. 2018ಕ್ಕೆ ಇವರು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ರು. ಆ ಸಮ್ಮಿಶ್ರ ಸರ್ಕಾರದಾಗೂ ಏನೂ ಮಾಡಲಿಲ್ಲ. 2023 ಬಂದ ನಂತರ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಆಲ್ರೆಡಿ ನಮ್ಮ ಕಡೆ ರಿಪೋರ್ಟ್ ಇದೆ ಅಂತ ಹೇಳಿದರು. ಆ ರಿಪೋರ್ಟು ಮುಂದೆ 2023 ರಿಪೋರ್ಟ್ 10 ಸರ್ತಿ ಡಿಸ್ಕಷನ್ ಮಾಡಿ ಬಡದಾಡಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕ್ಯಾಬಿನೆಟ್ದಲ್ಲೇ ಡಿವಿಷನ್ ಆಗಿ ಇಬ್ಬರು ಅಲ್ಲಲ್ಲಿ 2 ಬಣಗಳಾಗಿ, ಎರಡೇನಿನ್ನೂ ಹಲವು ಬಣಗಳಾಗಿ ಕೊನೆಗೆ ಆ 175 ಕೋಟಿ ರೂಪಾಯಿಯನ್ನು ನೀರಾಗಿ ಹಾಕಿ ಈಗ ಮತ್ತೊಂದು ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಜಾತಿಗಳದ ಕಾಂಟ್ರವರ್ಸಿದ ಕೈ ಬಿಟ್ಟಿವಿ ಅಂತ ಹೇಳ್ಯಾರ. ಮುಸಲ್ಮಾನ ಮುಜಾವರ್ ಬ್ರಾಹ್ಮಣ ಅದನ್ನು ಕೈ ಬಿಟ್ಟಿಲ್ಲ, ಲಿಂಗಾಯತ ಮುಸಲ್ಮಾನ್ ಕೈ ಬಿಟ್ಟಿಲ್ಲ. ಮತ್ತು ಇದರ ಜೊತೆಗೆ ಸುಪ್ರೀಂ ಹೈಕೋರ್ಟು ಕಂಪಲ್ಸರಿ ಮಾಡಬಾರ್ದು ಅಂತ ಹೇಳೋದು. ಎಲ್ಲ ಕಡೆ ಹೋಗಿ ಇವ್ರೇನು ಹೇಳ್ತಾರೆ, ಎಲ್ಲರದು ಮಾಡ್ಕೊಂಬರಿಲ್ಲ ಅಂತ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಹಿಂಗಾಗಿ ಜನರಿಗೂ ಇವ್ರು ಹೆದರಿಸ್ತಾ ಇದ್ದಾರೆ. ಯಾಕೆ ಹೆದರಿಸ್ಬೇಕು? ಎರಡನೇದಾಗಿ ಆ ಡಾಟಾ ಏನಿದೆ ಅದು ಸುರಕ್ಷಿತವಾಗಿರ್ಬೇಕು. ಎಲ್ಲಿ ಸುರಕ್ಷಿತ ಅದ? ನೀವು ಮೊದಲು ಮಾಡಿದ ಸರ್ವೇದ್ದು ಎಲ್ಲ ಲೀಕ್ ಆಗ್ಯದ, ಯಾರು ಬೇಕಾದವ್ರ ಕಡೆ ಅದ. ಇಲ್ಲಿ ಕೇಳಿದ್ರೆ 10 ಮಂದಿ ಕಡೆ ಅದ, ನಿಮ್ಮ ಕಡೆನೇ ಅದು ಮೀಡಿಯಾದವ್ರ ಕಡೆ. ಮತ್ತು ಇವ್ರು ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ಮು ಇತ್ಯಾದಿ ಎಲ್ಲ ಕೇಳ್ತಾರೆ. ಅದಕ್ಕೆ ನಾನಂತೂ ಡಿಸೈಡ್ ಮಾಡೀನಿ, ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅವ್ರು ಬಂದ್ರೆ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ಮತ್ತು ಇದಕ್ಕೆ ಈ ರೀತಿಯಾಗಿ ಜನರನ್ನ ತಪ್ಪುದಾರಿಗೆ ಎಳೆದು ಆನಂತರ ಆ ಎಲ್ಲ ಅಂಶಗಳನ್ನು ಕಾಂಗ್ರೆಸ್ ಪಾರ್ಟಿ ಇಂಥ ದರಿದ್ರ ಪಾರ್ಟಿ ಅದ, ಆ ಡಾಟಾಗಳನ್ನು ಯಾರೋ ಮಾರ್ಕೋತಾರೆ ಇವರು. ಯಾಕಂದರೆ ಡಾಟಾ ಭಾಳ ಇವತ್ತು ಡಾಟಾ ಹ್ಯಾಸ್ ಬಿಕಮ್ ಟೂ ಕಾಸ್ಟ್ಲಿ. ಹೀಗಾಗಿ ಇವರು ಮಾರ್ಕೊಳ್ಳಿಕ್ಕೂ ಹೇಸಲಾರ್ದಂಥ ಒಂದು ಪಾರ್ಟಿ ಇವ್ರದ್ದು. ಇವರು ತಮ್ಮ ಫೇಲ್ಯೂರನ್ನು ಮರೆಮಾಚಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನೊಂದು ಇದು ನಡೆದಿದೆ, ಒಳಜಗಳ, ಯಾವುದು ಭೀ ಕಲಹ. ಈಗ ಅಕ್ಟೋಬರ್ಗೆ ಬಿಟ್ಟು ಕೊಡಬೇಕು ಅನ್ನೋಂಥ ಸೆಪ್ಟೆಂಬರ್ ಕ್ರಾಂತಿಯ ಮಾತು
ಅದನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರ ಅನುಕಂಪವನ್ನು ಗಳಿಸ್ಬೇಕಂತೇಳಿ ಸಿದ್ದರಾಮಯ್ಯನವರ ಒಂದು ಇದು ಷಡ್ಯಂತ್ರ. ಮನೆಯಲ್ಲಿ ವಿಧವೆಯರಿದ್ದಾರೋ ಏನು, ಆನಂತರ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ, ಜಾತಿ ಆಧಾರದ ಮೇಲೆ ಭೇದ ಭಾವ, ಏನು ವಾಟ್ ಇಸ್ ನಾನ್ ಸೆನ್ಸ್ ಇದೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಿರೋದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಅತ್ಯಂತ ಸೈಂಟಿಫಿಕ್ ಆಗಿ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಜನಗಣತಿಯನ್ನು ಕಂಡಕ್ಟ್ ಮಾಡ್ಲಿದ್ದೀವಿ. ಇದು ಕಾನೂನು ಹೋರಾಟನೂ ಮಾಡ್ತಿದ್ದಾರೆ ಇದೇ ದಾರಿಯಲ್ಲಿ. ನಾವು 2027ಕ್ಕೆ ದೇಶವ್ಯಾಪಿ ಜಾತಿ ಗಣತಿ ಜನಗಣತಿ ಮಾಡ್ತೀವಿ. ಆ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ತನ್ನ ಕಾನೂನು ವ್ಯಾಪ್ತಿಯನ್ನು ಮೀರಿ ರಾಜ್ಯ ಸರ್ಕಾರ ಮಾಡ್ತಿದೆ. ರಾಜ್ಯದ ಆಯೋಗಕ್ಕೆ ಇತಿಮಿತಿ ಇರುತ್ತೆ, ಕೆಲವು ಮಾತ್ರ ಅವ್ರಿಗೆ ಸಂಗ್ರಹ ಮಾಡೋಕೆ ಸಾಧ್ಯ. ಅದಕ್ಕೆ ಈಗ ಕಡ್ಡಾಯ ಅಲ್ಲ ಅಂತ ಆದೇಶ ಹೊರಡಿಸಿರೋದು. ಸರ್ಕಾರ ಕೂಡ ಅದನ್ನ ಹೇಳಲೇಬೇಕಾಗಿದೆ ಜನರ ಮುಂದೆ. ಹೀಗಿರುವಾಗ ಈ ಜಾತಿ ಗಣತಿ ಕಂಪ್ಲೀಟೂ ಆಗಲ್ಲ. ಸ್ವ ಇಚ್ಛೆ ಅಂತಿರೋದ್ರಿಂದ ಎಲ್ಲರೂ ಇನ್ಫಾರ್ಮೇಷನ್ ಕೊಡಲ್ಲ. ಸೊ ಅರ್ಧಂಬರ್ಧ ಮಾಹಿತಿ ಕಲೆ ಹಾಕ್ಕೊಂಡು ಆ ರಿಪೋರ್ಟೇ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಏನು ಯೂಸು? ಕೊಟ್ಟವ್ರು ಮಂಗ ಆಗ್ತೀರಿ, ನಿಮ್ಮ ಮಾಹಿತಿನೂ ಲೀಕ್ ಆಗಬಹುದು ಮತ್ತು ನಿಮ್ಮ ಸೌಲಭ್ಯಗಳನ್ನು ನೀವು ಕಳ್ಕೊಳ್ಬಹುದು ಅಂತ BJP ಈಗ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ಜಾತಿ ಗಣತಿಗೆ. ಸ್ವತಃ ಮೋದಿ ಟೀಮ್ ಕಾರ್ಯಾಚರಣೆ ಶುರು ಮಾಡಿದೆ ನೋಡಿ. ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ ಏನಂತ, ಇದು ಸೋನಿಯಾ ಗಾಂಧಿ ಅವ್ರನ್ನ, ಗಾಂಧಿ ಫ್ಯಾಮಿಲಿಯನ್ನು ಮೆಚ್ಚಿಸೋದಕ್ಕೋಸ್ಕರ ಮಾಡ್ತಿರೋದು, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಅನ್ನೋದು ಬಿಟ್ಟರೆ ಇದರಿಂದ ಏನೂ ಅನುಕೂಲ ಇಲ್ಲ. ಇನ್ನೆರಡೇ ವರ್ಷ ಅಂದರೆ 2025 ಮುಗಿತಾ ಬಂತು. 27ಕ್ಕೆ ಕಂಪ್ಲೀಟ್ಲಿ ಡಿಜಿಟಲ್ ಮಾದರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಪೂರ್ವ ತಯಾರಿ ಮಾಡಿಕೊಂಡು ಟೈಮ್ ಕೊಟ್ಟು ಸೈಂಟಿಫಿಕ್ ಆಗಿ ದೇಶವ್ಯಾಪಿ ಮಾಡ್ತೀವಿ. ಈ ರಾಜ್ಯಗಳು ಈ ಥರ ಮಾಡ್ತಿರೋದೇ ಪ್ರಾಬ್ಲಮೇಟಿಕ್. ನಿಮಗೂ ಕೂಡ ಸಮಸ್ಯೆ ತಂದಿಡುತ್ತೆ ಇದು, ಹುಷಾರ್ ಅನ್ನುವಂಥ ಸಂದೇಶವನ್ನು ಈಗ ಸ್ವತಃ ಕೇಂದ್ರ ಸಚಿವರು ಹೇಳ್ತಿದ್ದಾರೆ. ಮೋದಿ ಟೀಮ್ ಈಗ ಸಿದ್ದರಾಮಯ್ಯ ಜಾತಿ ಗಣತಿಯ ವಿರುದ್ಧ ಅಖಾಡಕ್ಕೆ ಇಳಿದೇ ಬಿಟ್ಟಿದೆ ನೋಡಿ. ಅಧಿಕೃತವಾಗಿ ಪಕ್ಷದಿಂದ ಅಂತ ಅನೌನ್ಸ್ಮೆಂಟ್ ಮಾಡ್ತಿಲ್ಲ, ಆದರೆ ಸಚಿವರುಗಳು, ಪ್ರತಿಪಕ್ಷ ನಾಯಕರು ಕೊಡ್ತಿರುವ ಸಂದೇಶ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹಳ ಆಘಾತಕಾರಿಯಾಗಿದೆ. ಮೊದಲೇ ಇಷ್ಟೆಲ್ಲ ಅಡೆತಡೆಗಳು ಎದುರಾಗಿರುವಾಗ ಈಗ ಕೊಟ್ಟಿರುವಂಥ ಸ್ಟ್ರೋಕ್ ಇದೆಯಲ್ಲ, ಇದು ಅಸಲಿ ಮಾಸ್ಟರ್ ಸ್ಟ್ರೋಕ್. ನಿಮಗೆಲ್ಲ ಕಟ್ಟಾಗತ್ತೆ ಅನ್ನುವಂಥ ಬಾಂಬ್ ಸಿಡಿಸಿರೋದು. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನೋಡಬೇಕು. ಕಾನೂನು ಹೋರಾಟ ಇನ್ನೂ ನಡೀತಿದೆ, ಅದೇನು ಮುಗಿದಿಲ್ಲ. ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ. ಸೊ ಸಿದ್ದರಾಮಯ್ಯನವರ ಜಾತಿ ಗಣತಿಗೆ ಅತಿ ದೊಡ್ಡ ಹಿನ್ನಡೆ ಕಾದಿದೆಯಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.